ಈಗಾಗಲೇ ಶಾಸ್ತ್ರಿಗಳು ಮೊದಲ 6 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ ರಾಶಿಗಳು ಅದರ ಫಲಾಫಲ ಇಡೀ ವಾರದ ಭವಿಷ್ಯ ಏನಿದೆ ತಿಳ್ಕೊಳ್ಳೋ ಸಮಯ ತುಲಾ ರಾಶಿಯಿಂದ. ತುಲಾ ರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ ವೃತ್ತಿಯಲ್ಲಿ ಅನುಕೂಲ ಕೊಡ್ತಾನೆ. ಸ್ತ್ರೀಯರಿಗೆ ಬಲ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಸೂಚಿಸುತ್ತೆ. ದೇವಾಲಯಗಳಲ್ಲಿ ದೀಪ ಅಗ್ನಿ ವಿಚಾರಗಳು ಸ್ವಲ್ಪ ಹುಷಾರಾಗಿರಿ, ಅಂದರೆ ಬೆಂಕಿ ವಿಚಾರದ ಸ್ವಲ್ಪ ಹುಷಾರಾಗಿರಿ ಅನ್ನುವ ಅರ್ಥ ಅದು. ಏಕೆಂದರೆ ಕುಜ ಮಾಂದ್ ಎರಡು ಒಟ್ಟಾಗಿದ್ದಾರೆ. ಅದು ಭಾಗ್ಯಸ್ಥಾನದಲ್ಲಿ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಅಗ್ನಿ ಸಂಬಂಧಿ ವಿಚಾರಗಳಲ್ಲಿ ಹೆಣ್ಮಕ್ಳು ಮನೆ ಗ್ಯಾಸ್ ಸ್ಟವ್ವಿಂದ ಹಿಡಿದು ಮನೆಯಲ್ಲಿ ದೀಪ ನಂದಾದೀಪ ಹಚ್ಚುವುದರಿಂದ ಹಿಡಿದು ಅಲ್ಲಿಂದ ಶುರುವಾಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದು ಎಚ್ಚರಿಕೆಯ ವಿಚಾರ. ಹೀಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ. ವೃತ್ತಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ ತುಂಬ ಚೆನ್ನಾಗಿದೆ. ಅದು ಕಾರಣ ಚಂದ್ರ ಅಲ್ಲಿ ಕರ್ಮಸ್ಥಾನದಲ್ಲಿ ಸೋಮವಾರ ನಾಳೆ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಇದೆ. ಏನಪ್ಪ ಪ್ರಾರಂಭನೇ ಹೀಗಾಯ್ತಲ್ಲ ಅಂತ ಅನಿಸುತ್ತೆ, ಆದರೆ ಸರಿ ಹೋಗುತ್ತೆ, ಆತಂಕ ಬೇಡ. ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಸೂಚಿಸುತ್ತೆ. ಯಾವುದೋ ವಿಚಾರಕ್ಕೆ ಅನ್ಯರ ವಿಚಾರಕ್ಕೆ ನೀವು ಕಿತ್ತಾಡ್ಕೊಳ್ಳೋದು, ತಲೆ ಕೊಟ್ಕೊಳ್ಳೋದು ಆಗುತ್ತೆ. ಆ ಥರದೊಂದು ಲಕ್ಷಣ ಇದೆ. ಸ್ವಲ್ಪ ಸಮಾಧಾನ ಇರಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಒಳ್ಳೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ, ಸುಗ್ರಾಸ ಭೋಜನ ಒಳ್ಳೆಯ ರೀತಿಯಲ್ಲಿ ನಿಮಗೂ ಕೂಡ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಅಸಮಾಧಾನ, ಆರೋಗ್ಯಕ್ಕಾಗಿ ಸ್ವಲ್ಪ ವ್ಯಯ ಖರ್ಚು ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ತುಲಾ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರು. ಅಲ್ಲಿ ಕೊನೆಗೆ ಶನಿವಾರದ ವೇಳೆಗಂತೂ ಏನೋ ದೇಹಕ್ಕೆ ತರಚೋದು, ಪೆಟ್ ಮಾಡ್ಕೊಳ್ಳೋದು, ಈ ಥರದ್ದು ಸ್ಕಿನ್ ಅಲರ್ಜಿ ಕೂಡ ನಿಮಗೂ ಆಗ್ತಕ್ಕಂತಹ ಸಾಧ್ಯತೆ, ಈ ಥರದ್ದೆಲ್ಲ ಸಾಧ್ಯತೆ ಇದೆ. ಹುಷಾರಾಗಿರಿ. ಪರಿಹಾರ ಏನಪ್ಪ ಅಂತಂದರೆ ವಿಷ್ಣು ಸನ್ನಿಧಾನದಲ್ಲಿ ಗಂಧಾಲಂಕಾರವನ್ನು ಮಾಡಿಸಿ ಅದನ್ನು ಲೇಪನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದು ತುಂಬ ಸಹಾಯ ಮಾಡುತ್ತೆ ಈ ವಾರದಲ್ಲಿ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಬಹುವ್ಯಯ, ಮಿತಿಮೀರಿದ ಶಾಪಿಂಗ್ ಆಗೋ ಸಾಧ್ಯತೆ ಇರುತ್ತದೆ. ಹುಷಾರು. ಬುದ್ಧಿ ಮಂದವಾಗುತ್ತೆ, ಮನಸ್ತಾಪಗಳು ಉಂಟಾಗಬಹುದು. ಏನು ದುರಾದೃಷ್ಟವಶಾತ್ ವಸ್ತು ನಷ್ಟತೆ ಇತ್ಯಾದಿಗಳನ್ನು ಅನುಭವಿಸಬೇಕಾದ ಸಾಧ್ಯತೆ ಇರ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಕಾರಣ ಏನಪ್ಪ ಅಂದರೆ ವ್ಯಯಸ್ಥಾನದಲ್ಲಿ ಚಂದ್ರನ ಸಂಚಾರವಾಗುತ್ತೆ. ಹೀಗಾಗಿ ಸೋಮವಾರ, ಮಂಗಳವಾರ, ಬುಧವಾರ ವಾರದ ಪ್ರಾರಂಭದಲ್ಲಿ ನಿಮಗೆ ಅತಿ ಖರ್ಚು ಏನಪ್ಪ ಇದು, ಆಮೇಲೆ ನೀವೇ ತಲೆ ಮೇಲೆ ಕೈ ಹೊತ್ತುಕೊಳ್ಳೋ ಥರ ಆಗುತ್ತೆ. ಹುಷಾರು. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುತ್ತೆ. ಕೃಷಿ ಧಾನ್ಯ ವ್ಯಾಪಾರದಲ್ಲಿ ಲಾಭ, ಆಪ್ತರ ಜೊತೆಗೆ ಒಂದು ಪ್ರಯಾಣ, ಅದು ವಿದೇಶ ಪ್ರಯಾಣವೂ ಆಗಿರಬಹುದು. ಆ ಥರದ್ದೊಂದು ವೃತ್ತಿಯಲ್ಲೂ ಕೂಡ ಅನುಕೂಲದ ವಾತಾವರಣ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ. ಗುರುವಾರದ ನಂತರ ನಿಮಗೆ ವಾರದ ಅಂತ್ಯದ ವೇಳೆಗೆ ವಾರದ ಆದಿ ನೋಡ್ತಾ ಇದ್ದೆ, ವಾರದ ಅಂತ್ಯದ ವೇಳೆಗೆ ನಿಮಗೆ ಒಳ್ಳೆಯ ಅನುಕೂಲದ ವಾತಾವರಣ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಪ್ರಾರ್ಥನೆ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ಕೃಷ್ಣನಿಗೆ ತುಳಸಿ ಸಮರ್ಪಣೆ ಮಾಡಿ. ವಾರದ ಆದಿಯಲ್ಲೇ ಮಾಡಿಬಿಡಿ. ನಾಳೆ ಈ ಹೊತ್ತು ಸಾಧ್ಯವಾದರೆ ಅಥವಾ ನಾಳೆ ಸಾಧ್ಯವಾದರೆ ಒಂದು ತುಳಸಿ ಹಾರ ಸಮರ್ಪಣೆ ಮಾಡೋದರಿಂದಾಗಿ ಮುಂದಿನ ತೊಡಕೆಲ್ಲ ನಿವಾರಣೆಯಾಗಿಬಿಡುತ್ತೆ. ಆತಂಕ ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.